ವಾರ್ತೆಗಳ ವಿವರ. ಬಿಸಿಯೂಟ ಕಾರ್ಮಿಕರಿಗೆ ಮಾಸಿಕ ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಂದು ಬಿಸಿಯೂಟ ಕಾರ್ಮಿಕರು ಕಪ್ಪು ಪಟ್ಟಿ ಧರಿಸಿ ಕರಾಳ ದಿನಾಚರಣೆಯ ಅಂಗವಾಗಿ ಗುಬ್ಬಿ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಮನವಿಯನ್ನ ಸಲ್ಲಿಸಿದರು. ಜಿಲ್ಲೆಯಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇರುವ ಬಿಸಿಯೂಟ ನೌಕರರಿಗೆ ಮಾಸಿಕ ವೇತನವನ್ನ 7,000ಕ್ಕೆ ಹೆಚ್ಚಿಸಬೇಕು. ಸರ್ಕಾರಗಳು ಬದಲಾಗ್ತಾ ಇದ್ರು, ನೀತಿಗಳು ಬದಲಾಗ್ತಿಲ್ಲ. 2008ರಿಂದ ಕೇಂದ್ರ ಸರ್ಕಾರ ಈ ಬಡ ಮಹಿಳೆಯರ ವೇತನ ಹೆಚ್ಚಳ ಮಾಡಲಿಲ್ಲ. ಜಿಲ್ಲೆಯಲ್ಲಿ ಸುಮಾರು 4,500ಕ್ಕೂ ಹೆಚ್ಚು ಬಿಸಿಯೂಟ ಕಾರ್ಮಿಕರಿದ್ದು ರಾಜ್ಯದಲ್ಲಿ 1,18,000ಕ್ಕೂ ಹೆಚ್ಚು ಮಂದಿ ಇದ್ದಾರೆ. ಇವರನ್ನ ಶೋಷಣೆ ಮಾಡಲಾಗುತ್ತಿದೆ ಎಂದು ದೂರಿದರು. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಚುನಾವಣಾ ಸಂದರ್ಭದಲ್ಲಿ ಕೊಟ್ಟ ಆಶ್ವಾಸನೆಯಂತೆ ಬಿಸಿಯೂಟ ಕಾರ್ಮಿಕರಿಗೆ ಮಾಸಿಕ 7,000 ರೂಪಾಯಿ ವೇತನ ಕೊಡಬೇಕು. ಬೆಲೆ ಏರಿಕೆ ಆಧಾರದಲ್ಲಿ ಅನುದಾನ ಹೆಚ್ಚಾಗಿ ನೀಡಬೇಕು. ಇನ್ನು ಇಸ್ಕಾನ್ಗೆ ಬಿಸಿಯೂಟ ವಹಿಸುವ ಪ್ರಸ್ತಾಪ ಕೈಬಿಡಬೇಕು. ಖಾಸಗಿ ಸಂಸ್ಥೆಗಳಿಗೆ ಈ ಜವಾಬ್ದಾರಿ ನೀಡಬಾರದು ಎಂದು ಒತ್ತಾಯಿಸಿದರು. ಇನ್ನು ಎಲ್ಲಾ ಜಿಲ್ಲೆಗಳಲ್ಲಿ ನಿವೃತ್ತಿ ಹೊಂದಿದ ನೌಕರರಿಗೆ ಇಡುಗಂಟು ಹಣವನ್ನ ತಕ್ಷಣ ಬಿಡುಗಡೆ ಮಾಡಬೇಕು. ಉತ್ತರ ಪ್ರದೇಶ ಮತ್ತು ಪಂಜಾಬ್ ರಾಜ್ಯದ ಉಚ್ಚ ನ್ಯಾಯಾಲಯ 6 ಗಂಟೆ ಕೆಲಸದ ಅವಧಿಯ ಸುತ್ತೋಲೆ ಹೊರಡಿಸಬೇಕು. ಮಾಸಿಕ ಪಿಂಚಣಿ 10,000 ರೂಪಾಯಿ ತೀರ್ಮಾನಿಸಿದಂತೆ ವರ್ಷದ 12 ತಿಂಗಳು ಕೆಲಸ ಮತ್ತು ಕನಿಷ್ಠ ಕೂಲಿ ಜಾರಿ ಮಾಡಬೇಕು ಎಂದು ಆಗ್ರಹಿಸಿದರು. ಇವತ್ತು ಏನು ದೇಶ ಮಟ್ಟದಲ್ಲಿ ಸ್ಕೀಮ್ ನೌಕರರು ಕಪ್ಪು ದಿನಾಚರಣೆನ ಆಚರಣೆ ಮಾಡ್ತಾ ಇದ್ದೀವಿ. ಜಿಲ್ಲಾ ಕಚೇರಿ ಮುಂದೆ ಮುತ್ತಿಗೆ ಹಾಕಿ ಕೇಂದ್ರ ಸರ್ಕಾರ ಸ್ಕೀಮ್ ನೌಕರನ್ನ ಇವತ್ತು ಬೀದಿಗೆ ಹಟ್ಟುವಂಥ ಕೆಲಸ ಮಾಡಿದೆ. ಅದಾಗಬಾರ್ದು. ಬಿಸಿ ಊಟ ನೌಕರರು 25ನೇ ವರ್ಷ ಕಾಲಿಟ್ಟಿದ್ದೀವಿ. ಕೇಂದ್ರ ಸರ್ಕಾರ ನಯಾ ಪೈಸಾ ಇವತ್ತುವರೆಗೂ ಜಾರಿಗೆ ಮಾಡಿಲ್ಲ. ಬೆಲೆ ಏರಿಕೆ ಆಗಿದೆ. ಆ ಬೆಲೆ ಏರಿಕೆಯಲ್ಲಿ ನಾವು ದುಡಿಯುವಂಥ ಸಂಭಾವನೆಯಲ್ಲಿ 4,700 ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಕೇಂದ್ರದ 1 ರೂಪಾಯಿ ಇದುವರೆಗೂ ಬಿಡುಗಡೆ ಮಾಡಲಿಲ್ಲ. ಅದರೊಟ್ಟಿಗೆ ಈಗ ಖಾಸಗೀಕರಣ ಮಾಡೋಕ್ಕೆ ಹೊರಟಿದೆ ಕೇಂದ್ರ ಸರ್ಕಾರ. ಅದು ಇವಾಗ ರಾಜ್ಯ ಸರ್ಕಾರ ಅಸ್ತು ಅಂತ ಹೇಳಿದೆ. ಯಾಕೆಂದರೆ ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡು ಒಂದೇ. ನಮಗೀಗ ಕೇಂದ್ರ ಸರ್ಕಾರ ದೊಡ್ಡಪ್ಪ ಇದ್ದಂಗೆ, ರಾಜ್ಯ ಸರ್ಕಾರ ಚಿಕ್ಕಪ್ಪ ಇದ್ದಂಗೆ. ಅವ್ರು ಏನು ಹೇಳ್ತಾರೋ ಇಲ್ಲಿ ರಾಜ್ಯದಲ್ಲಿ ಅದೇ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಬಿಸಿ ಊಟ ಯೋಜನೆ ಖಾಸಗೀಕರಣ ಆದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಇನ್ನೂ ಬೀದಿಗಿಳಿದು ಹೋರಾಟ ಮಾಡುವಂಥ ಕೆಲಸ ಕೇಂದ್ರ ಸರ್ಕಾರ ನಮಗೆ ಮಾಡಬಾರ್ದು. ಪ್ರಮುಖ ಬೇಡಿಕೆ ರಾಜ್ಯ ಸರ್ಕಾರ ಮಾತು ಕೊಟ್ಟಿತ್ತು. ಹಿಂದೆ ಬರುವಂಥ ಸಂದರ್ಭದಲ್ಲಿ ಬಿಸಿ ಊಟ ನೌಕರಿಗೆ 7,000 ರೂಪಾಯಿ ವೇತನ ಜಾರಿ ಮಾಡ್ತೀನಿ ಅಂತ ಹೇಳಿದ್ರು. ನಮಗೆ ಮಾಡ್ತಾರೆ ಅಂತ ಹೇಳಿ ಬಿಸಿ ಊಟ ನೌಕರು, ಸ್ಕೀಮ್ ನೌಕರು ಎಲ್ಲರೂ ಸೇರಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ತಂದಿದ್ದೀವಿ. ಆದರೆ ಆ ಮಾತನ್ನು ಇವತ್ತು ಸರ್ಕಾರ ಮರ್ತಿದೆ. ಆ ಮಾತಿಗೆ ಸಹ ಸರ್ಕಾರ ತಪ್ಪಿದೆ. ಅದರೊಟ್ಟಿಗೆ ಇವಾಗ ಇವರು ಸಹ ಖಾಸಗೀಕರಣ ಮಾಡ್ತಾ ಇದ್ದಾರೆ. ನಾವು 25 ವರ್ಷ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಕೆಲಸವನ್ನು ಕಸಿಯುವಂಥದ್ದು ಸರ್ಕಾರ ಮಾಡ್ತಾ ಇದೆ. ಅದು ಕೈ ಬಿಡಬೇಕು ಕೂಡಲೇ. ನೋಡಿ, ಇಸ್ಕಾನಿಗೆ ಕೊಟ್ಟರೆ ಬಿಸಿ ಊಟದಲ್ಲಿ ಈರುಳ್ಳಿ ಇರಲ್ಲ, ಬೆಳ್ಳುಳ್ಳಿ ಇರಲ್ಲ, ಟೊಮೊಟೊ ಇರಲ್ಲ, ಒಂದು ಪುಳಿಯೋಗರೆ ಥರ ಮಾಡಿ ಕೊಡ್ತಾರೆ. ಅದು ಹಿಂಗೆ ಎಷ್ಟು ಮಟ್ಟಿಗೆ ಸರಿ ಇರ್ತದೆ? ಬಿಸಿ ಊಟ ನೌಕರು, HMಗಳು, ಮುಖ್ಯ ಶಿಕ್ಷಕರು ಎಲ್ಲರೂ ಸೇರಿ ಇವತ್ತು ಯೋಜನೆ ಯಶಸ್ವಿಯಾಗಿ ನಡೆಸಿದ್ದಾರೆ. ಮೊಟ್ಟೆ ಕೊಟ್ಟಿದ್ದಾರೆ 8 ರೂಪಾಯಿ ಒಂದು ಮೊಟ್ಟೆ ಬೆಲೆ ಇದೆ. ಪಾಪ ಮುಖ್ಯ ಶಿಕ್ಷಕರಿಗೆ ಹೊರೆ ಮಾಡ್ತಾ ಇದ್ದಾರೆ. ತಂದು ಕೊಡೋಷ್ಟೊತ್ತು 8 ರೂಪಾಯಿ ಬಿದ್ದರೆ ಸುಲಿಯಕ್ಕೆ 30 ಪೈಸೆ ಕೊಡ್ತಾರೆ. ಮೊಟ್ಟೆ ಅವರು ಸರ್ಕಾರ ಕೊಡೋದು 6 ರೂಪಾಯಿ 30 ಪೈಸೆ ಕೊಡ್ತಾ ಇದೆ. ಹಾಗಾಗಿ ಮುಖ್ಯ ಶಿಕ್ಷಕರು ಬೇಸತ್ತಿದ್ದಾರೆ. ನಾವು 11 ರೂಪಾಯಿ ಕೈಯಿಂದ ಯಾಕೆ ಹಾಕಬೇಕು, ಮೊಟ್ಟೆನೇ ಬೇರೆ ಕಡೆಯಿಂದ ಕೊಡಿ ಅಂತ ಅವರೊಂದು ಕಡೆ ಮನವಿ ಕೊಟ್ಟಿದ್ದಾರೆ. ನಮಗೆ ಬಿಸಿಯೂಟ ಯೋಜನೆ ತಲೆನೋವು ಅಂತೇಳಿ ಖಾಸಗಿಗೆ ಕೊಡಿ ಅಂತೇಳಿ ಶಿಕ್ಷಕರ ಸಂಘದವರು ಮೊನ್ನೆ ಕೊಟ್ಟಿದ್ದಾರೆ. ನಾವು ಅದನ್ನು ವಿರೋಧ ಮಾಡಲ್ಲ. ಬಿಸಿಯೂಟ ಯೋಜನೆಯಲ್ಲಿ ನಾವು 24 ವರ್ಷ ಕೆಲಸ ಮಾಡಿದ್ದೀವಿ, ಸೇವೆ ಮಾಡಿದ್ದೀವಿ. ನಮಗೂ ಬರೆಯೋಕ್ಕೆ ಬರುತ್ತೆ. ನಾವು 4 ಅಕ್ಷರ ಕಲ್ತಿದ್ದೀವಿ. ಮುಖ್ಯ ಶಿಕ್ಷಕರ ಜೊತೆಗೆ ನಮಗೆ ತರಬೇತಿ ಕೊಟ್ಟು ಬರೆಯುವಂಥ ಕೆಲಸ ಮಾಡಲಿ. ಬಿಸಿಯೂಟ ಯೋಜನೆ ನಾವೆಲ್ಲರೂ ನಿಭಾಯಿಸ್ತೀವಿ ಅಂತೇಳಿ ಸರ್ಕಾರಕ್ಕೆ ಇವತ್ತು ಘಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. SSLC ಪಾಸ್ ಆದವ್ರು ಇದ್ದೀವಿ, ಡಿಗ್ರಿ ಮಾಡಿದವ್ರು ಇದ್ದೀವಿ. ಈಗ ರಿಟೈರ್ಡ್ ಆಗಿದ್ದವರಿಗೆ, ಡಿಗ್ರಿ ಆದವರೆಲ್ಲ ಹೆಣ್ಮಕ್ಳಿದ್ದಾರೆ. ಯಾಕೆಂದ್ರೆ ಹೊರಗಡೆ ಹೋದವ್ರಿಗೆ ಈ ಸಂಬಳ ಇಲ್ಲ. ಬಿಸಿ ಊಟ ಸಿಕ್ಕರಪ್ಪ ಸಾಕು ಅಂತೇಳಿ ಸೇರ್ಕೊತಾ ಇದ್ದಾರೆ. ಸರ್ಕಾರ ಇದು ಕೂಡಲೇ ಗಣನೀಯಕ್ಕೆ ತಗೋಬೇಕು. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ತಗೊಳ್ಳಿಲ್ಲ ಅಂದರೆ ನಮ್ಮ ರಾಜ್ಯ ಮಟ್ಟದ ಲೀಡರ್ ಏನು ಹೇಳ್ತಾರೆ, ನಾಳೆ ನಾವು ಏನು ಮಾಡೋಕ್ಕೂ ರೆಡಿ ಇದ್ದೇವೆ, ಜೈಲಿಗೆ ಹೋಗೋಕ್ಕೂ ರೆಡಿ ಇದ್ದೀವಿ. ನಮ್ಮ ಹಕ್ಕನ್ನ ಕಸಿದ್ರೆ ಸರ್ಕಾರಗಳಿಗೆ ನಾವು ಸುಮ್ಮನೆ ಬಿಡೋದಿಲ್ಲ. ಹೆಣ್ಮಕ್ಳು ಪರವಾಗಿದ್ದೀವಿ ಅಂತ ರಾಜ್ಯ ಸರ್ಕಾರ ಹೇಳುತ್ತೆ, ಕೇಂದ್ರ ಸರ್ಕಾರ ಹೇಳುತ್ತೆ. ಏನು ಹೆಣ್ಮಕ್ಳು ಪರವಾಗಿದ್ದೀರಿ ಅಂತ ಕೇಳ್ತಾ ಇದೀವಿ. ಬಿಸಿ ಊಟ ನೌಕರು ಹೆಣ್ಮಕ್ಳಲ್ವಾ, ಅಂಗನವಾಡಿ ನೌಕರು ಹೆಣ್ಮಕ್ಳಲ್ವಾ, ಆಶಾ ವರ್ಕರ್ ಹೆಣ್ಮಕ್ಳಲ್ವಾ, ಹಿಂದೂ ಹೆಣ್ಮಕ್ಳಲ್ವಾ ಅದ್ರಲ್ಲಿ ನಾವು ಅಂತ ಕೇಳ್ತಾ ಇದೀವಿ. ಇವತ್ತು ಎಷ್ಟು ನಮಗೆ ತೊಂದರೆ ಕೊಡ್ತಾ ಇದ್ದೀರಿ, STMC ಅಧ್ಯಕ್ಷರು ಬಿಟ್ಟು ತೊಂದರೆ ಕೊಡ್ತಾ ಇದ್ದೀರಿ, ಮುಖ್ಯ ಶಿಕ್ಷಕರನ್ನ ಬಿಟ್ಟು ತೊಂದರೆ ಕೊಡ್ತಾ
ವರ್ಷ ನಾವು ಬಿಸಿ ಊಟದ ಹೆಣ್ಮಕ್ಳು 20 ವರ್ಷ ಕಣ್ಣಿಗೆ ಕಾಣಿಸ್ತಾ ಇಲ್ವಂತ ಸರ್ಕಾರ ಕೇಳ್ತಾ ಇದೀವಿ. ಇವತ್ತು ಕಪ್ಪು ದಿನಾಚರಣೆ ಆಚರಣೆ ಮಾಡೋರಿಗೆ ನೀವು ಬಿಟ್ಟಿದ್ದೀರಲ್ಲ, ಇವತ್ತು ಏನಾರೆ ನಿಮ್ಮ ಹೆಂಡತಿ ಮಕ್ಕಳಿಗೆ ಏನಾರೆ ಒಂದು ಲಿಫ್ಟಿಗೆ 10 ರಿಂದ 15 ಸಾವಿರ ರೂಪಾಯಿ ಲಿಫ್ಟಿಗೆ ಹಚ್ತಾಳೆ ನಿಮ್ಮ ಹೆಣ್ಮಗಳು, ಹಚ್ತಾಳ ಇಲ್ಲ. ನಿಮ್ಮ ನಾಯಿಗೆ ಮನೆ ಬಿಸ್ಕೆಟ್ ಕಮ್ಮಿ ರೇಟಿಂದ ಏನಾರು ಹಾಕ್ತೀರಾ? ಒಂದು ನಾಯಿ ಬಿಸ್ಕೆಟ್ ಇಲ್ಲ ಅಂದ್ರೆ 500 ರೂಪಾಯಿ ಇರುತ್ತೆ. ಆ ಬಿಸ್ಕೆಟ್ ಬೆಲೆ ಇಲ್ಲಲ್ರಿ ಇವತ್ತು ನಮ್ಮ ಬಿಸಿ ಊಟ ನೌಕರಿಗೆ, ಅಂಗನವಾಡಿ ನೌಕರಿಗೆ. ನೋಡಿ, ಒಂದು ಕಡೆ ಇಂಗ್ಲಿಷ್ ಮೀಡಿಯಂ ಮಾಡಿದ್ರಿ, ಒಂದು ಕಡೆ ಅಂಗನವಾಡಿ ಹೊಡೆದಿದ್ದೀರಿ, ಒಂದು ಕಡೆ ಬಿಸಿ ಊಟ ಖಾಸಗೀಕರಣ ಮಾಡ್ತೀರಿ. ನನ್ನ ಕೂಡಲೇ 7,000 ರೂಪಾಯಿ ವೇತನ ರಾಜ್ಯ ಸರ್ಕಾರ ಕೊಡಬೇಕು, ಖಾಸಗೀಕರಣ ಮಾಡೋದನ್ನ ಕೈ ಬಿಡಬೇಕು, ಪೆನ್ಷನ್ ಕೊಡಬೇಕು, ಇಡಿಗಂಟನ್ನ ಕೂಡಲೇ ಜಾರಿ ಮಾಡಬೇಕು. ಈಗ ಏನು ರಿಟೈರ್ಡ್ ಆಗಿದ್ದಾರೆ, ಇನ್ನು ಪೆಂಡಿಂಗ್ ಅಲ್ಲಿ ಇಟ್ಕೊಂಡಿದ್ದಾರೆ, ಅದನ್ನೆಲ್ಲ ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಬಿಸಿ ಊಟ ನೌಕರ ಸಂಘಟನೆ CITU ಹನುಮಕ್ಕ ಜಿಲ್ಲಾಧ್ಯಕ್ಷರು.